ನಾನು 2 ಬಾರಿ ಆತ್ಮ ಸಮೃದ್ಧಿ ಯೋಗವನ್ನು ಅಟೆಂಡ್ ಮಾಡಿದ್ದೀನಿ. ಚಿತ್ತಚೇತನ ಗುರೂಜಿಯವರು ನಾನು 2020ರಿಂದ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಮೊದಲನೇದಾಗಿ ಅವರು ಯೂಟ್ಯೂಬ್ ಚಾನಲ್ ಇತ್ತು, ಚಿತ್ತಚೇತನ ಗುರೂಜಿ ಅಂತ. ಅದನ್ನು ನಾನು 1 ವರ್ಷಗಳ ಕಾಲ ನಿರಂತರವಾಗಿ ನಾನು ಅದನ್ನು ನೋಡ್ತಾ ಹೋದೆ. ಬಟ್ ಅದು 70,000 ಸಬ್ಸ್ಕ್ರೈಬರ್ ಇದ್ದರು. ಆಗ ಚಾನಲ್ಲು ಹ್ಯಾಕಾಯಿತು. ಆ ನಂತರ ನನಗೆ ಮಿಸ್ ಆಗಿಬಿಟ್ಟಲ್ಲ ಗುರೂಜಿ ಅವರು. ನಾವು ನಿರಂತರವಾಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಇರೋಕ್ಕೆ ಆಗ್ತಾ ಇರಲಿಲ್ಲ. ಆಗ ಆನ್ಲೈನ್ ಕೋರ್ಸ್ ಆತ್ಮ ಸಮೃದ್ಧಿ ಯೋಗ ಅಂತ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನೀನು ಜಾಯಿನ್ ಆಗು ಅಂತ ಹೇಳಿದ್ರು. ಆ ನಂತರ ನಾನು ಅದಕ್ಕೆ ಜಾಯಿನ್ ಆದೆ. 21 ವಿಷಯಗಳ ಕಾಲ, ಮೊದಲನೇದಾಗಿ ನಾನು 12 ದಿನಗಳ ಕಾಲ, ಆನಂತರ 15 ದಿನಗಳ ಕಾಲ 2 ಕೋರ್ಸನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಈ 2 ಕೋರ್ಸ್ಗಳಿಂದ ನನ್ನ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸೋಕ್ಕೆ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ಗುರೂಜಿಗಳಿದ್ದಾರೆ. ಗುರೂಜಿಯವರು ನಮಗೆ ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ ನಾವು ಸಮಾಜದಲ್ಲಿ ಯಶಸ್ಸನ್ನು, ಕೀರ್ತಿಯನ್ನು ಮತ್ತು ಸಾಧನೆಯನ್ನು ಮಾಡೋಕ್ಕೆ ಮೂಲವಾಗಿ ನಮಗೆ ಏನು ಬೇಕೋ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಇಡೀ ಒಬ್ಬ ಮನುಷ್ಯ ನಾವು ಜೀವನದಲ್ಲಿ ಯಾವ ರೀತಿ ಜೀವಿಸಬೇಕು, ಈ ಸಮಾಜದಲ್ಲಿ ಯಾವ ರೀತಿ ಯಶಸ್ಸನ್ನು ಗಳಿಸಬೇಕು ಅನ್ನೋದು ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ನಾವು ಹಣಕಾಸಿಂದಿರ್ಬೋದು, ಕೌಟುಂಬಿಕ ವ್ಯಾವಹಾರಿಕವಾಗಿರ್ಬೋದು, ನಮಗೆ ಆರೋಗ್ಯವಾಗಿ ಯಾವ ರೀತಿ ನಾವು ಜೀವನ ಮಾಡೋದು, ಮತ್ತು ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ, ಕಾರಣ ಶರೀರ, ನಮಗೆ ಯಾಕೆ ಕಷ್ಟಗಳು ಬರ್ತವೆ, ಅದಕ್ಕೇನು ಕಾರಣ, ಯಾಕೆ ದಾರಿದ್ರ್ಯ ಬರುತ್ತೆ ಅಂತಲೂ ಸಹ ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಮಗೆ ಆತ್ಮ ಸಮೃದ್ಧಿ ಯೋಗ ಪ್ರತಿಯೊಬ್ಬರು ಕೇಳಲೇಬೇಕು. ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಬಾರಿಯಾಗಿ ಈ ಆತ್ಮ ಸಮೃದ್ಧಿ ಯೋಗವನ್ನು ಕೇಳಲೇಬೇಕು ಅಂತ ನಾನು ಹೇಳ್ತಿದ್ದೀನಿ. ಯಾರೇ ಆಗಲಿ, ಒಬ್ಬ ಮನುಷ್ಯ ಹುಟ್ಟಿರ್ತಾನೆ, ಆದರೆ ಸಮಾಜದಲ್ಲಿ ಹುಟ್ಟಿದ ನಂತರ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಯಶಸ್ಸನ್ನು ಗಳಿಸ್ಬೇಕು ಅನ್ನೋಕ್ಕೆ ಒಬ್ಬ ಗೊತ್ತಿರೋದಿಲ್ಲ. ಕೇವಲ ಶಿಕ್ಷಕ ಹೇಳ್ಕೊಡ್ತಾನೆ, ಆದರೆ ಶಿಕ್ಷಕ ಎಲ್ಲನೂ ಹೇಳ್ಕೊಡೋಕ್ಕಾಗಲ್ಲ. ಗುರುಗಳಿಂದ ಮಾತ್ರ ಸಾಧ್ಯ. ಏನೇ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಅದು ಗುರುಗಳಿಂದ ಸಾಧ್ಯ ಮಾತ್ರ. ಗುರುಗಳ ನಿರಂತರ ಸಂಪರ್ಕದಿಂದ ನಾವು ಗುರಿಯನ್ನು ಸಾಧಿಸ್ಬೋದು. ಅಂತಹ ಜ್ಞಾನವುಳ್ಳ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಅದು ನಮ್ಮ ಪುಣ್ಯ. ಆ ಗುರುಗಳ ಮೇಲೆ ನಮಗೆ ಗೌರವ ಹೆಚ್ಚಾಗಿದೆ. ಇದರಿಂದ ನಾವು ಒಬ್ಬ ಶಿಕ್ಷಕನಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಕೇವಲ ಶಿಕ್ಷಕ ಆದ್ರೂ ಸಹ ಶಿಕ್ಷಕಕ್ಕಿಂತ ದೊಡ್ಡವರು ಗುರುಗಳು. ಆ ಗುರುಗಳಿಂದ ನಾನು ನನ್ನ ಜೀವನದಲ್ಲಿ ಏನಾಗಬೇಕು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಮನಸ್ಸಲ್ಲಿ ಬರುವ ಕ್ಲೇಶ, ದುಃಖ ಇರ್ಬೋದು, ನೋವಿರ್ಬೋದು, ಎಲ್ಲವನ್ನ ಯಾವ ರೀತಿ ಹೊರಗಡೆ ಆಗ್ಬೋದು ಅಂತ ಕ್ಷಮಾದಾನ ಯೋಗ ಹೇಳ್ಕೊಟ್ಟಿದ್ದಾರೆ, ದೃಢ ಸಂಕಲ್ಪ ಯೋಗ, ಶತ್ರು ವಿನಾಶ ಯೋಗ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲನೂ ಸಹ ಕಡಿಮೆ, ಕೇವಲ 2,500 3,000ನಲ್ಲೇ ಸಹ ಇಷ್ಟೊಂದು ನಮಗೆ ತಿಳ್ಕೊಂಡಿದ್ದಾರೆ. ಅದು ಸಾಧ್ಯ. ಇದು ನಾವು ನೇರವಾಗಿ ಯಾವುದೇ ಬುಕ್ಸಿಂದ ಆದರೂ ಅಥವಾ ಯಾವುದೇ ಒಬ್ಬ ಗುರುಗಳ ಹತ್ರ ಹೋದರೆ 50,000 ಲಕ್ಷ ಇದನ್ನು ನಾವು ಫೀಸ್ ಮಾಡ್ತಾರೆ. ಆದರೆ ಇದು ನಾವು ಕೇವಲ ಕಡಿಮೆ ಖರ್ಚಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಮಾಜದಲ್ಲಿ ಗುರುಗಳು ತಿದ್ದುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದನ್ನು ಪ್ರೋತ್ಸಾಹಿಸಬೇಕು. ನಮಗೆ ಗೊತ್ತಿರುವಂತಹ 4 ಜನಕ್ಕೆ ಇದ್ರ ಬಗ್ಗೆ ಹೇಳಿದಾಗ ನಮ್ಮ ಎಲ್ಲರೂ ಸಹ ಅವರ ಗುರಿಗಳನ್ನು ಸಾಧನೆ ಮಾಡೋಕ್ಕೆ, ಯಶಸ್ಸನ್ನು, ಕೀರ್ತಿಯನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಸಹ ನಾನು ಕೇಳ್ಕೊಳ್ಳೋದಿಷ್ಟೇ, ಒಮ್ಮೆ ಆದರೂ ಸಹ ಆತ್ಮ ಸಮೃದ್ಧಿ ಯೋಗಕ್ಕೆ ಅಟೆಂಡ್ ಆಗಿ ಗುರುಗಳು ಹೇಳುವಂತಹ ಕ್ಲಾಸನ್ನು ಒಂದ್ಸರಿ ಕೇಳಿ. ನಿಮ್ಮ ಅನುಮಾನಗಳು, ನಿಮ್ಮ ಜೀವನದಲ್ಲಿ ಒಂದು ದರಿದ್ರ ಇರ್ಬೋದು, ಅನಾರೋಗ್ಯ ಇರ್ಬೋದು, ಪೀಡೆ, ಶತ್ರುತ್ವ ಎಲ್ಲವನ್ನು ಸಹ ನಾಶ ಮಾಡೋಕ್ಕೆ ಒಂದು ದೊಡ್ಡ ಆಯುಧವನ್ನು ಗುರುಗಳು ಕೊಡ್ತಾರೆ. ಆ ಆಯುಧದಿಂದ ನೀವು ಎಂತಹ ಸಾಧನೆಯನ್ನು ಮಾಡ್ಬೋದು. ಅಂತಹ ಸಾಧನೆಯನ್ನು ಮಾಡೋಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗುರುಗಳು. ಆ ಗುರುಗಳ ಮೇಲೆ ಗೌರವ, ಪ್ರೀತಿ ನಮಗೆ ಹೆಚ್ಚಾಗಿದೆ. ಇದೇ ರೀತಿ ಸಹ ನೀವು ಸಹ ಒಮ್ಮೆ ಆದರೂ ಕೂಡ ಆತ್ಮ ಸಮೃದ್ಧಿ ಯೋಗವನ್ನು ಅಟೆಂಡ್ ಮಾಡಿ ನಿಮ್ಮಲ್ಲಿರುವಂತಹ ಅನುಮಾನಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ.